ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಚಂದ್ರು, ರಾತ್ರಿ ನೀವು ನನ್ನ ಜೊತೆ ಮಾತಾಡಿ ಹೋದ್ಮೇಲೆ ನಿಮ್ಮ ಫೋನಿಗೊಂದು ಕಾಲ್ ಬಂದಿತ್ತು. ಹೌದಾ? ಯಾರು ಕ್ಲೈಂಟಾ? ಇಲ್ಲ ಚಂದ್ರು, ಯಾರೋ ಲೇಡಿ ಚಂದ್ರು ಡಾರ್ಲಿಂಗ್ ಅಂತ ಸಾಫ್ಟಾಗಿ ಮಾತಾಡಿದ್ರು. ಯಾಕೆ ಮಾತಾಡ್ತಿಲ್ಲ, ಪಕ್ಕದಲ್ಲಿ ಹೆಂಡತಿ ಇದ್ದಾರಾ ಅಂತ ಕೇಳಿದ್ರು. ನಾನು ಹಲೋ ಅಂತ ಹೇಳ್ತಿದ್ದಂಗೆ ಅವ್ರು ಫೋನ್ ಕಟ್ ಮಾಡಿದ್ರು. ಯಾರು ಚಂದ್ರು ಅದು? ಅನ್ನೋ ನಂಬರಿಂದ ನಿಮ್ಮನ್ನ ಡಾರ್ಲಿಂಗ್ ಅಂತ ಕರೆಯೋದು? ಗೊತ್ತಿಲ್ಲ ವಸು, ಯಾವುದೋ ರಾಂಗ್ ನಂಬರ್ ಇರಬೇಕು. ಚಂದ್ರು, ಏನಾದರೂ ಇದ್ರೆ ನನ್ನ ಜೊತೆ ಹೇಳ್ಕೊಳ್ಳಿ, ನಾನೇನು ಅಪಾರ್ಥ ಮಾಡ್ಕೊಳ್ಳಲ್ಲ. ಹೇಳಿದ್ನಲ್ಲ ವಸು, ಯಾವುದೋ ರಾಂಗ್ ನಂಬರ್ ಇರಬೇಕಂತ. ಚಂದ್ರು, ನನಗೊಂದು ಅನುಮಾನ, ಹಿಂದೆ ಅನಿಕಾ ಕೂಡ ನಿಮ್ಮನ್ನ ಹೀಗೆ ಕರೆದು ಪ್ರಾಂಕ್ ಮಾಡಿದ್ಲಲ್ವಾ? ಈಗಲೂ ಅವಳೇನಾದರೂ ಪ್ರಾಂಕ್ ಮಾಡ್ತಿದ್ದಾಳಾ? ಅನಿಕಾನಾ? ಅವಳು ಯಾಕೆ ಇಲ್ಲಿಗೆ ಬರ್ತಾಳೆ? ಅವಳು ಮುಂಬೈಯಲ್ಲಿ ಸೆಟ್ಲ್ ಆಗಿದ್ದಾಳಲ್ಲ. ಇವಾಗ ನಮ್ಗೆ ಯಾಕೆ ಅವಳ ವಿಷಯ? ನಾನು ಹೇಳಿದ್ನಲ್ಲ, ಅದು ಯಾವುದೋ ರಾಂಗ್ ನಂಬರ್ ಇರಬೇಕು ವಸು. ನನಗೆ ಟೈಮ್ ಆಯಿತು, ನಾನು ಹೊರಡ್ತೀನಿ. ಚಂದ್ರು, ಅನಿಕಾ ಮುಂಬೈಲಿದ್ದಾಳೆ ಅಂತ ಮಾತಲ್ಲಿ ಹೇಳಿದ್ರು ಮುಕ್ತಲ್ಲಿ ಬೇರೆನೇ ಇದೆ. ಅವ್ರು ಬೆವರ್ತಾ ಇದ್ದಿದ್ದು, ಮಾತಲ್ಲಿ ತೊದಲ್ತಾ ಇರೋದು ಎಲ್ಲ ನೋಡ್ತಾ ಇದ್ರೆ ಇದು ರಾಂಗ್ ನಂಬರ್ ಅಂತ ಅನ್ನಿಸ್ತಾನೇ ಇಲ್ಲ. ಚಂದ್ರು ಯಾವುದೋ ವಿಷಯನ ನನ್ನಿಂದ ಮುಚ್ಚಿಡ್ತಿದ್ದಾರೆ. ಕೊಡು, ರಬ್ಬರ್ ಬ್ಯಾಂಡ್ ಕೊಡು. ನೋಡಿ, ಯೋಟ್ ಚಂದ ಕಾಣಿಸ್ತಿದ್ಯಾ ಅಲ್ವೇ? ಗೊಂಬೆ ಗೊಂಬೆ ತರ ಕಾಣಿಸ್ತಿದ್ಯಾ. ನಿನ್ನ ನೋಡ್ತಿದ್ರೆ ನನ್ನ ದೃಷ್ಟಿನೇ ತಾಕ್ತಾ ಇದೆ, ನೋವನ್ಸ್ತೈತೆ. ಅಪ್ಪಯ್ಯ, ಇಲ್ಲಿ ನೋಡಿ, ಗೊಂಬೆ ಗೊಂಬೆ ಕಣ್ಣಂಗೆ ಕಾಣಿಸ್ತಾ ಇದ್ದಾಳೆ. ದೀಟ ಕೂಸು ತಾನೇ ಚೆಂದ ಕಾಣಿಸ್ತಾ ಇದ್ದೆ. ನಾನವ ಗೊತ್ತು ಗುರಿ ಇಲ್ದಿರೋ ಕೂಸನ್ನ ಏಟು ದಿನ ಅಂತ ಮನೇಲಿ ಮಡ್ಕೊಳಕಾಯ್ತದ ಇವಳು. ಒಂದಲ್ಲ ಒಂದಿನ ವಾಪಸ್ ಬಿಡ್ಲೇಬೇಕಲ್ವಾ? ಯಾಕಪ್ಪಯ್ಯ ಹಿಂಗೆ ಹೇಳ್ತೀರಾ? ಮಗು ಎಲ್ಲಿಂದ ಬಂದಿದ್ರಿ? ಅವನು ಅನಾಥವಾಗಿರೋದ್ರ ಬದಲು ನಾನೇ ಮಗುನ್ ಸಾಕೋತೀನಿ. ಅದು ಸರಿ ಬರಕಿಲ್ಲ ತಾಯಿ. ಏನಾರ ಅಪಾಯ ಆದ್ರೆ ಯಾರ ಜವಾಬ್ದಾರಿ ಹೇಳು? ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಬರೆದು ಮಗುನ ಅವ್ರ ಅಪ್ಪ ಅಮ್ಮಂತ ಬಿಟ್ಬಿಟ್ಟು ಬಂದ್ಬಿಡುವ. ನಡಿ. ಪುಟ ಪುಟ ಅಳ್ಬಾರ್ದು, ಪುಟ ಅಳ್ಬಾರ್ದು. ನೋಡಪ್ಪಯ್ಯ, ಪಾಪ ಮಗ ಎದ್ರಕೊಂಡು ಅವ್ರ ಅವನ್ ತಪ್ಕೊಂಡಂಗ್ ತಪ್ಕೋತೈತೆ. ನಾನಿಂದ ಹೆಂಗ್ ಬಿಟ್ಟಿರ್ಲಿ ಹೇಳಿ? ಸುಮ್ನೆ ಇರುವ, ಸುಮ್ನೆ ಇರುಕಂದ. ಆಯ್ತು ಆಯ್ತು ಆಯ್ತು, ಸುಮ್ನೆ ಇರು, ಸುಮ್ನೆ ಇರು. ಅಲ್ಲವಾ, ನಿನ್ನ ಮನಸ್ಸಿನಾಗೆ ಏನೈತೆ ಅಂತ ನನಗೆ ಅರ್ಥ ಆಯ್ತದೆ. ಕೂಸು ಮನೆಗೆ ಬಂದು ಒಂದಿನ ಆಗೈತೆ. ಒಂದಿನಕ್ಕೆ ಈ ಮಗುನ ನೀನು ಈಟನ್ನು ಹಚ್ಕೊಂಡಿದ್ಯಾ. ನಿನ್ನಿಂದ ಮಗುನ ದೂರ ಮಾಡೋಕ್ಕೆ ಆಯ್ತಾನೇ ಇಲ್ಲ. ಅಂಥದ್ರಾಗೆ ಎತ್ತೋರು ಹೆಂಗಿರ್ಬೋದು ಹೇಳು? ಆ ರೀತಿ ಮಾಡಿದ್ರೆ ಅದ್ಯಾವರು ನಮ್ಮನ್ನು ಮೆಚ್ಚಕ್ಕಿಲ್ಲ ತಾಯಿ. ಮಗುನ ಕಳ್ಕೊಂಡು ತಾಯಿ ಅದೇನು ಪಾಠ ಪಡ್ತಾವಳೋ ಏನೋ. ಅವಳು ಶಾಪ ಹಾಕಿದ್ರೆ ನಮ್ಗೆ ಒಳ್ಳೇದಾಗಕ್ಕಿಲ್ಲ ಬಾ. ಸುಮ್ಕೆ ನಾನು ಹೇಳೋದನ್ನು ಕೇಳು. ನೀವ್ ಹೇಳ್ತಿರೋ ಸರಿ ಅಪ್ಪಯ್ಯ. ಈ ಮಗು ಪ್ರೀತಿನಾಗೆ ನನ್ ಸ್ವಾರ್ಥಿ ಆಗೋಗ್ಬಿಟ್ಟೆ. ಸರಿ, ಇವ್ರ ಅಪ್ಪ ಅಮ್ಮ ಇವಳನ್ನ ನೆನ್ಸ್ಕೊಂಡು ಅದ್ ಯೋಟ್ ಕೊರಗ್ತಿರ್ತಾರೋ ಏನೋ. ಇವಳನ್ನ ಅವ್ರ ಅಪ್ಪ ಅಮ್ಮನ ತಲುಪಿಸ್ಬಿಡಮ್ಮ. ಸರಿ ಕೂಸೆ, ಪೊಲೀಸ್ ಸ್ಟೇಷನ್ಗೆ ಹೋಗಕ್ಕೆ ಏನು ಬೇಕೋ ಅದೆಲ್ಲ ತಯಾರಿ ಮಾಡ್ಕೊತೀನಿ.
ಯಾಕೆ ಪುಟ್ಟ ಹಾಗೆ ನೋಡ್ತಿದ್ಯಾ? ಅಪ್ಪ ಅವನ ಹತ್ರ ಹೋಗಕ್ಕೆ ಈಟ ಇಲ್ವಾ? ಕುರ್ಸಿ ಅಲ್ವಾ ಕೆಲ್ಸಕ್ಕೆ ಹೋಗದೆ ಇಲ್ಲೇನು ಮಾಡ್ತಾವನೆ? ಯಾಕಲ ಕೆಲ್ಸಕ್ಕೆ ಹೋಗ್ಲಿಲ್ವಾ? ಇಲ್ಲ ಡ್ಯಾಡಿ. ಯಾಕೆ ಮೈಯಾಗ ಹುಷಾರಿಲ್ವಾ? ಅಲ್ವೋ ಕೆಲ್ಸಕ್ಕೆ ಹೋಗ್ದೆ ಇರೋ ನೇರ ಮನೆಗೆ ಬರ್ಬೇಕು ತಾನೆ, ಇಲ್ಲಿ ಕುಕ್ಕರ್ಸ್ಕೊಂಡು ಏನು ಮಾಡ್ತಿದ್ದೆ? ಇಲ್ಲ ಡ್ಯಾಡಿ, ನನ್ನ ಕೆಲಸದಿಂದ ತೆಗೆದುಬಿಟ್ರು. ಯಾಕೆ ಏನು ಅಂತಲೂ ಹೇಳಲಿಲ್ಲ. ಏನ ಕೆಲ್ಸದಿಂದ ತೆಗೆದ್ರ? ಏನೋ ಹೇಳ್ತಿದ್ಯಾ? ಹೇಳ್ದೆ ಕೇಳಿದ್ರೆ ಅದು ಹೆಂಗ್ಲ ತೆಗಿತಾರೆ ನಿನ್ನನ್ನು? ಗೊತ್ತಿಲ್ಲ ಡ್ಯಾಡಿ. ನಾಳೆಯಿಂದ ನನ್ನ ಕೆಲ್ಸಕ್ಕೆ ಬರಬೇಡ ಅಂತ ಹೇಳಿದ್ರು. ಏನು ಎತ್ತ ಅಂತ ಕೇಳಿದ್ರೆ ಏನು ಮಾತಾಡಲಿಲ್ಲ. ಇವಾಗ ಮುಂದೆ ಏನು ಮಾಡಬೇಕು ಅಂತಲೇ ತಿಳಿತಲ್ಲ ಡ್ಯಾಡಿ. ಯಾಕಲ ಬೇಸರ ಮಾಡ್ಕೋತೀಯ? ಹೋಗಿದ್ದು ಕೆಲಸ ಪ್ರಾಣ ಅಲ್ವಲ್ಲ. ಒಂದು ತಿಳ್ಕೊ, ನಮ್ಮಿಂದ ಕೆಲಸ, ಕೆಲಸದಿಂದ ನಾವಲ್ಲ. ಕೆಲಸ ಮಾಡೋ ಮನಸ್ಸಿಟ್ಟು ಸರಿಯಾಗಿ ಪ್ರಯತ್ನ ಪಟ್ಟರೆ ಇಂಥದ್ದು 100 ಕೆಲಸ ಮಾಡು. ಸಿಕ್ಕಿರೋ ಒಂದು ಕೆಲಸನೂ ಹೋಯ್ತು ಅಂತ ಸ್ಯಾನೆ ಬೇಸರ ಆಯ್ತದೆ. ಈಟ್ ದಿವಸ ಕಾಲೇಜು ಅದು ಇದು ಅಂತ ಓಡಾಡ್ಕೊಂಡು ನಿಮ್ಮ ಮೇಲೆ ಜವಾಬ್ದಾರಿ ಹಾಕಿ ನಾನು ಮೆರೀತಾ ಇದ್ದೆ. ಆದರೆ ಇವಾಗ ಕಾಲೇಜ್ ಮುಗ್ದದೆ. ಸೀರಿಯಸ್ ಆಗಿ ಮನೆ ಜವಾಬ್ದಾರಿ ತಗೊಂಡು ನಿಮ್ಮೆಲ್ಲರಿಗೂ ನೆರವಾಗಿರಬೇಕು ಅಂತ ಅಂದ್ಕೊಂಡ್ರೆ ಶುರುನಲ್ಲೇ ಹಿಂಗೆ ಆಗೋಯ್ತಲ್ಲ ಡ್ಯಾಡಿ. ಅಷ್ಟೇ ತಾನಲ್ಲ, ಇದಕ್ಕೆ ಯಾಕೋ ಬೇಸರ ಮಾಡ್ಕೋತೀಯ? ಆ ವಿಚಾರನ ತಲೆಯಿಂದ ತೆಗ್ದ. ಜೀವನ ಏಟ್ ವಿಚಿತ್ರ ಅಲ್ವಾ ಡ್ಯಾಡಿ. ನಿನ್ನೆ ಮೊನ್ನೆವರೆಗೂ ನಾನು ಖಾಲಿ ಕೂತ್ಕೊಂಡ್ರೆ ಯಾರು ಏನೋ ಕೇಳ್ತಿರ್ಲಿಲ್ಲ. ಆದರೆ ಇವಾಗ ಕಾಲೇಜ್ ಮುಗ್ದದೆ. ಇವಾಗ ಖಾಲಿ ಕೂತ್ಕೊಂಡ್ರೆ ಎಲ್ಲಿ ಮರ್ಯಾದೆ ಸಿಗೋಕ್ಕಿಲ್ವೇನೋ ಅನ್ನೋ ಭಯ ಶುರು ಆಗದೆ. ಏನಾದ್ರು ಕೆಲಸ ಮಾಡಿ ಮನೆಗೆ ನೆರವಾಗಬೇಕು ಅಂದ್ಕೊಂಡ್ರೆ ನಾನು ಹಣೆ ಬರ ನೋಡಿ ಡ್ಯಾಡಿ, ಹಿಂಗಾಗೋಯ್ತು. ಡಿಟಾಕಲ್ಲ, ಮನ್ಸನ್ಗೆ ಕೈ ತುಂಬ ಕಾಸಿರ್ಬೇಕು, ಇಲ್ಲ ಯಾವ್ದಾರ ಕೆಲಸ ಇಲ್ಲ ಅಂದರೆ ಸಮಾಜದಲ್ಲಿ ಬೆಲೆ ಸಿಗೋಕ್ಕೆ. ಆದರೆ ನೀನು ಈ ಗೋಪಾಲನ ಮಗ ಕೆಲಸ ಇಲ್ಲ ಅಂತ ಅದು ಇದು ಮಾಡಿ ಮರ್ಯಾದೆ ತೆಗಿಯೋ ಕೆಲಸ ಅಂತೂ ನೀನು ಮಾಡಲ್ಲ. ಆ ನಂಬಿಕೆ ನಾನು ನಾನು ಖಂಡಿತವಾಗ್ಲೂ ಉಳಿಸ್ಕೊತೀನಿ ಡ್ಯಾಡಿ. ಅಷ್ಟೇ ತಾನೆ. ಆ ವಿಚಾರನ ತಲೆಯಿಂದ ತೆಗೆದಾಗ ಈ ಗೋಪಾಲ ಬದುಕಿರೋವರೆಗೂ ನಿನ್ನೆಲ್ಲ ಬೀದಿ ನಿಂತ್ಕೊಳಕ್ಕೆ ಬಿಡಕ್ಕೆ. ಬಾರ